ಭಗವಾನ್ 1008 ಶ್ರೀ ಆದಿನಾಥ ತೀರ್ಥಂಕರರ ಬಸದಿ ವಾಮದ ಪದವಿನ ಅಜ್ಜಿಬೆಟ್ಟಿನಲ್ಲಿ ಭವ್ಯ ಮಂಗಲ ವರ್ಷಯಾಗ ಹಾಗೂ ಚತುರ್ಮಾಸ ನಿಮಿತ್ತ ಕಲಶ ಸ್ಥಾಪನಾ ಮಹೋತ್ಸವ ಚಾತುರ್ಮಾಸದ ಪುಣ್ಯ ಪ್ರಭಾವನ ಕಾರ್ಯಕ್ರಮ ನಡೆಯಲಿದೆ. ದಿನಾಂಕ 12/7/2022 ರಿಂದ 4/11/2022 ಅತಿಶಯ ಕ್ಷೇತ್ರ ಅಜ್ಜಿಬೆಟ್ಟು 1008 ಶ್ರೀ ಆದಿನಾಥ ತೀರ್ಥಂಕರರ ಬಸದಿಯಲ್ಲಿ ಪರಮ ಪೂಜ್ಯ ಪ್ರಾಗ್ಯಶ್ರಮಣ ಆಚಾರ್ಯ ಶ್ರೀ 108 ದೇವನಂದಿ ಮಹಾರಾಜರ ಶಿಷ್ಯ ಪರಮ ಪೂಜ್ಯ ಧ್ಯಾನ ಮುನಿ ಶ್ರೀ 108 ಜೈಕೀರ್ತಿ ಮಹಾರಾಜರ ಪರಮ ಶಿಷ್ಯ ಮುನಿ ಶ್ರೀ 108 ದಿವ್ಯಸಾಗರ ಮಹಾರಾಜರ ಭವ್ಯ ಮಂಗಲ ವರ್ಷಾಯೋಗ ಹಾಗೂ ಚಾತುರ್ಮಾಸ ನಿಮಿತ್ತ ಕಲಶ ಸ್ಥಾಪನಾ ಮಹೋತ್ಸವ ನಡೆಯಲಿದೆ. ಮತ್ತು ಕಾರ್ಯಕ್ರಮದಲ್ಲಿ ಸ್ವಸ್ತಿ ಶ್ರೀ ಪರಮ ಪೂಜ್ಯ ರಾಜಗುರು ಧ್ಯಾನಯೋಗಿ ಲಲಿತಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯ ವರ್ಯ ಮಹಾಸ್ವಾಮಿಗಳು ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಪದ್ಮವಿಭೂಷಣ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆಯವರ ಮಾರ್ಗದರ್ಶನದಲ್ಲಿ ನೆರವೇರಲಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಪದ್ಮವಿಭೂಷಣ ರಾಜಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆಯವರು ಲೋಕಾರ್ಪಣೆ ಪದ್ಮಾವತಿ ಮಾತಾ ಕಿ ಪರಮ ಪೂಜ್ಯ ಮುನಿ ಶ್ರೀ ದಿವ್ಯಸಾಗರ ಮಹಾರಾಜ ಕಿ ಸ್ವಸ್ತಿ ಶ್ರೀ ಲಲಿತಗಿರಿ ಭಟ್ಟಾರಕ ಭಟ್ಟಾಚಾರ್ಯ ಮಹಾಸ್ವಾಮೀಜಿ ಕಿ ಸ್ವಸ್ತಿ ಶ್ರೀ ಚಾರುಕೇಶ್ವರ ಕಿ ಪರಮ ಪೂಜ್ಯ ದಿವ್ಯಸಾಗರ ಮಹಾರಾಜರು ಪರಮ ಪೂಜ್ಯ ಲಲಿತಗಿರಿ ಭಟ್ಟಾರಕ ಪಂಡಿತಾಚಾರ್ಯವರೇ ಮಹಾಸ್ವಾಮೀಜಿಗಳು ಪರಮ ಪೂಜ್ಯ ಭಾರತ ಭೂಷಣ ಚಾರುಕೇತಿ ಭಟ್ಟಾರಕ ಪಂಡಿತಾಚಾರ್ಯವರೇ ಮಹಾಸ್ವಾಮಿಗಳವರ ಪಾವನ ಸಾನ್ನಿಧ್ಯದಲ್ಲಿ ನಮ್ಮ ನೆಚ್ಚಿನ ಪೂಜ್ಯ ಭಾವನರ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಒಂದೆರಡು ಮಾತುಗಳನ್ನ ಹಂಚಿಕೊಳ್ಳಬೇಕು ಅಂತ ಅವರಲ್ಲಿ ಪ್ರೀತಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಮಗದೊಮ್ಮೆ ಈ ಸುಂದರ ಸಮಾರಂಭದಲ್ಲಿ ಭಾಗವಹಿಸಿದಂತಹ ಎಲ್ಲರನ್ನ ಕೂಡ ಆಡಳಿತ ಸಮಿತಿ ಮತ್ತು ಮಾರ್ಗದರ್ಶನದಲ್ಲಿ ಇಲ್ಲಿಯ ಕಮಿಟಿಯವರೆಲ್ಲ ಸಹಯೋಗದಿಂದ ರಾಜಕೀಯ ನೇತಾರ ಸಹಕಾರದಿಂದ ವೈಭವದ ಈ ಭವನ ನಿರ್ಮಾಣಗೊಂಡು ಇವತ್ತು ಪರಮ ಪೂಜ್ಯ ಜ್ಞಾನಸಾಗರ ಸಾನ್ನಿಧ್ಯ ಆಶೀರ್ವಾದದಿಂದ ದೇವತರ ಉಪಸ್ಥಿತಿಯಲ್ಲಿ ಮಹಾದೇವಿಯ ಅನುಗ್ರಹವನ್ನು ಪಡೆದು ಈ ಭವನದ ಉದ್ಘಾಟನೆಯಾಗಿದೆ. ಭಾರತ ದೇಶದಲ್ಲಿ ಅನೇಕ ಮಹಾಪುರುಷರು ಅವತರಿಸಿದ್ದಾರೆ. ಪಾರ್ಶ್ವನಾಥ ತೀರ್ಥಂಕರರು 23ನೇ ತೀರ್ಥಂಕರರು. ಆ 23ನೇ ತೀರ್ಥಂಕರರ ಕಾಲದಲ್ಲಿ ಬಹಳಷ್ಟು ಪೈಪೋಟಿಗಳು ನಡೆದಿತ್ತು.
ನರಸಿಂಹ ತೀರ್ಥಂಕರಿಗೆ ಉಪಸರ್ಗನೂ ಬಂದಿತ್ತು. ಅದನ್ನು ಪರಿಹಾರ ಮಾಡಿದವರು ಅಂದರೆ ಧರಣೇಂದ್ರ ಪದ್ಮಾವತಿ ಅಮ್ಮನವರು. ಅವತ್ತಿನಿಂದ ಇವತ್ತಿನವರೆಗೆ ಈ ಭಾರತ ಭೂಮಿಯಲ್ಲಿ ಸ್ವಾಮಿಗಳಿಗೂ ಉದಾಸೀನ ಆದಾಗ ಅವರಿಗೆ ಧರ್ಮದ ಪ್ರೇರಣೆ ಕೊಟ್ಟು ಇತರ ಸಾಧುಗಳು ಬಂದಾಗ ಅವರ ವ್ಯವಹಾರಕ್ಕೆ ಅವರು ಸಹಕಾರಕ್ಕೆ ಸಿಗ್ತಾ ಇದ್ರು. ಈ ರೀತಿಯಲ್ಲಿ ಮಠ ಸಮೃದ್ಧತೆಯನ್ನು ಕಾಣ್ತಾ ಇತ್ತು. ಈ ಕಾಲದಲ್ಲೂ ಅಂತಹ ವೈರಾಗ್ಯ ಇದ್ದಂಥವರಿಗೆ ಬೇರೆ ಅನಾಥಾಶ್ರಮ ಹೋಗಬೇಕಾದ ಅಗತ್ಯ ಇಲ್ಲ. ನಿಮಗೆಲ್ಲ ಮಠ ಇದೆ, ಖಂಡಿತವಾಗಿಯೂ ಮಠಕ್ಕೆ ಬನ್ನಿ. ಖಾಲಿ ಕೋಣೆಗಳಿವೆ. ಅಲ್ಲಿ ಸ್ವಾಮೀಜಿಯವರಿಗೆ ಸಹಕಾರಕ್ಕೆ ನಿಂತರೆ ಮಠ ನಿಂದು ಶ್ರಾವಕರು ನಮ್ದು ಅನ್ನೋ ಭಾವನೆ ಬರ್ತದೆ. ಇಲ್ಲದಿದ್ದರೆ ಮಠ ಸಪರೇಟ್ ಆಗ್ತದೆ, ಶ್ರಾವಕರು ಜಗಳಾಡ್ತಾ ಇರ್ತಾರೆ. ಆ ಭಾವನೆ ಬರಬಾರ್ದು. ಹಾಗಾಗಿ ಈ ದೈವಿ ಸಂಪತ್ತನ್ನು ಪಡೆಯುವ ಕೆಲಸ ಕೇವಲ ಚಿನ್ನದ ಪಿಂಚೆಯಲ್ಲಿಲ್ಲ, ಮಠದ ಆಸ್ತಿಯಲ್ಲಿಲ್ಲ. ಅದು ಮಠದ ಶ್ರಾವಕರು ಮಠಗಳ ಸಂಪರ್ಕವನ್ನು ಇಡುವುದರೊಂದಿಗೆ, ಸಾಧು ಸಂತರ ಸಂಪರ್ಕವನ್ನು ಇಡುವುದರೊಂದಿಗೆ ಹೆಚ್ಚು ಹೆಚ್ಚು ಆಗ್ತದೆ ಅಂತ ಭಾವನೆ ಮಾಡ್ತಾ, ನಮ್ಮದು ಕೂಡ ಇವತ್ತು ಮಂಗಲ ಕಲಶ ಸ್ಥಾಪನೆ ಮಧ್ಯಾಹ್ನ ಮೇಲೆ ಶ್ರೀಮಠದಲ್ಲಿ ಮಾಡ್ತೇವೆ. ಹಾಗಾಗಿ ಸರಳವಾಗಿ ಮಾಡ್ತಾ ಇದ್ದೇವೆ. ಮತ್ತು ಪ್ರತಿ ವಾರ ಬರ್ಬೋದು. ಏನಾದರೂ ನಿಮಗೆ ಸಂಶಯಗಳಿದ್ರೆ, ಧರ್ಮದ ವಿಚಾರಗಳಿದ್ರೆ ಅದನ್ನು ಖಂಡಿತ ಪ್ರಶ್ನೆ ಮಾಡತಕ್ಕಂಥ ವ್ಯವಸ್ಥೆ ಈ ಕ್ಷೇತ್ರದಲ್ಲಿ ಅನಾದಿ ಕಾಲದಿಂದ ಕೂಡ ನಡೆಸ್ತಾ ಬಂದಿರತಕ್ಕಂಥದ್ದು ಎಲ್ಲರಿಗೂ ಕೂಡ ತಿಳಿದಂತಹ ವಿಚಾರ. ಈ ಕ್ಷೇತ್ರವು ಮಹಾಮಾತೆ ಪದ್ಮಾವತಿ ಅಮ್ಮನವರ ಕೃಪಾ ಕಟಾಕ್ಷದಿಂದ ಜೈನ ಸಮುದಾಯ ಮಾತ್ರ ಅಲ್ಲದೆ ಅಸಂಖ್ಯಾತ ಜೈನೇತರ ಭಕ್ತ ವೃಂದವನ್ನ ಈ ಕ್ಷೇತ್ರ ಒಳಗೊಂಡಿದೆ. ಶ್ರೀ ಪದ್ಮಾವತಿ ಅಮ್ಮನವರ ವಿಶೇಷ ಸೇವೆಯಿಂದ ಭಕ್ತಾದಿಗಳ ಅಭೀಷ್ಟ ನೆರವೇರಿರುವುದು ಇಲ್ಲಿನ ಮಹಿಮೆಯಾಗಿದೆ. ಅತಿಶಯ ಕ್ಷೇತ್ರ ಅಚ್ಚಿಬಿಟ್ಟು ಬಸದಿಯಾಗಿದೆ. ಇವತ್ತು ಈ ಬಸದಿಯಲ್ಲಿ ಸುಸಜ್ಜಿತವಾದಂತಹ ಅನ್ನಚಿತ್ರದ ಜೊತೆಯಲ್ಲಿ ಸುಂದರವಾದಂತಹ ಪದ್ಮಾವತಿ ಸಭಾಭವನವನ್ನ ಸುಮಾರು 1 ಕೋಟಿ ವೆಚ್ಚದಲ್ಲಿ ಎಲ್ಲ ಧರ್ಮಬಂಧುಗಳ ಸಹಕಾರದಲ್ಲಿ ಇವತ್ತು ನಿರ್ಮಾಣಗೊಂಡು ಪೂಜ್ಯ ಕಾವಂದರು ಪರಮ ಪೂಜ್ಯ ಮುನಿ ಶ್ರೀ 108 ದಿವ್ಯಸಾಗರ ಮಹಾರಾಜರ ಪಾವನ ಸಾನ್ನಿಧ್ಯದಲ್ಲಿ ಕಾಲಿಕ ಶ್ರೀ ಜೈನ ಮಠಾಧೀಶವಾಗಿರುವಂತಹ ಪರಮ ಪೂಜ್ಯ ಸ್ವಸ್ತಿ ಶ್ರೀ ಲಂಕಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯ ಮಹಾಸ್ವಾಮೀಜಿಯವರ ಪಾವನ ಸಾನ್ನಿಧ್ಯದಲ್ಲಿ ಇವತ್ತು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಇಂತಹ ಸುಂದರ ಸಮಾರಂಭವನ್ನು ಇವತ್ತು ಅಂಚನೆಕಾರಿಗೆ ನಾನು ನಮ್ಮ ಮಾತೆಯನ್ನು ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರಂದಿಲ್ಲ. ಅಂಚನೆ ನಮ್ಮ ದೇಶದ ಪ್ರೀತಿದ ಪ್ರಧಾನಮಂತ್ರಿ ನಂಚಿನ ಶ್ರೀಮಾನ್ ಮೋದಿಯವ್ರನ್ನ ಒಂದು ಆಶಯದನ್ನಿತ್ತು ನಮ್ಮ ರಾಜಶ್ರೀ ವೀರೇಂದ್ರ ಹೆಗ್ಡೆರನ್ನು ಆಯ್ಕೆ ನಾಮನಿರ್ದೇಶಕ ನಮ್ಮ ರಾಜ್ಯಸಭೆಗೆ ನಾಮನಿರ್ದೇಶಕ ಮಲ್ದೇರು ಆರೇಗಳ ಅಂಚನೆ ನಮ್ಮ ಈ ಈ ಸಭಾಭವನ ಬಡಾನಾಥ್ ಅನುದಾನ ಕೊನೆಂಚಿನ ನಮ್ಮ ಪ್ರೀತಿದ ಎನ್ನ ಭಾರಿ ಕೈಕಾಲದ ಒಂದು ಫ್ರೆಂಡ್ ಅಥವಾ ಎನ್ನ ಒಂದು ಪ್ರಸಿದ್ಧ ಸ್ಥಳವಾಗಿರುತ್ತದೆ. ಅನಾದಿ ಕಾಲದಿಂದಲೂ ಇಲ್ಲಿ ವಿಶೇಷ ಪೂಜೆ ಪುರಸ್ಕಾರಗಳು, ಆತಿಥ್ಯ ಸತ್ಕಾರಗಳು, ದಾನ ಧರ್ಮಾದಿಗಳು ಬಹಳ ವಿಜೃಂಭಣೆಯಿಂದ ನಡೆಯುತ್ತಾ ಇದ್ದು, ಜೈನ ಬಾಂಧವರಂತೆ ಅಸಂಖ್ಯಾತ ಜೈನೇತರ ಭಕ್ತ ವೃಂದದವರನ್ನು ತನ್ನೆಡೆಗೆ ಆಕರ್ಷಿಸಿದೆ. ಶ್ರಾವಣ ಮಾಸದಲ್ಲಿ ಹಾಗೂ ನವರಾತ್ರಿಗಳಲ್ಲಿ ಜೈನ ಹಾಗೂ ಜೈನೇತರ ಭಕ್ತ ಸಮೂಹ ನೆರೆದು ದೇವಿಯ ಅನುಗ್ರಹಕ್ಕೆ ಪಾತ್ರರಾಗುವರು. ದೇವಿಯ ವಿಶೇಷ ಸೇವೆಯಿಂದ ಭಕ್ತಾದಿಗಳ ಅಭೀಷ್ಟ ಸುಲಭದಲ್ಲಿ ನೆರವೇರುವುದು ಈ ಕ್ಷೇತ್ರದ ಮಹಿಮೆಯಾಗಿರುತ್ತದೆ. ಬಂಟ್ವಾಳ ತಾಲೂಕಿನಲ್ಲಿ 2ನೇ ಅತಿ ಹೆಚ್ಚು ಶ್ರಾವಕರ ಮನೆಯು ನಮ್ಮ ಬಸದಿಯು ಹೊಂದಿದ್ದು, ಮೂಲಭೂತ ಸೌಕರ್ಯಗಳ ಕೊರತೆ ಇತ್ತು. ಜೈನ ಹಾಗೂ ಜೈನೇತರ ಭಕ್ತಾದಿಗಳಿಗೆ ಅನ್ನದಾನಕ್ಕಾಗಿ ಅನ್ನಛತ್ರದ ಕೊರತೆ ಇದ್ದು, ಜೊತೆಗೆ ಸಮುದಾಯ ಭವನ ನಿರ್ಮಿಸುವ ಉದ್ದೇಶವನ್ನು ಹೊಂದಲಾಯಿತು. ಈ ಬಗ್ಗೆ ಸ್ಥಳದಾನ ಮಾಡುವ ಬಗ್ಗೆ ದಿವಂಗತ ಸ್ವರ್ಗೀಯ ಮಲ್ಲಿನಾಥ ಇಂದ್ರರು ಮೊದಲೇ ಭರವಸೆಯನ್ನು ನೀಡಿದ್ದರು. ಅನಂತರ 2003ರಲ್ಲಿ ಶ್ರೀಮತಿ ಕಟ್ತೇವೆ. ಇದರ ಜೊತೆಗೆ ಈ ಎಲ್ಲ ವ್ಯವಹಾರಗಳಲ್ಲಿ ಕೂಡ ಭಗವಂತನ ಕಡೆಗೆ ಆಕರ್ಷಿತವಾಗುವ ಹಾಗೆ, ಧರ್ಮದ ಕಡೆಗೆ ಆಕರ್ಷಿತವಾಗುವಂತೆ ಮಾಡಬೇಕಾದ್ದು ನಮ್ಮ ಕಾರ್ಯ ಇದೆ. ನಾವು ಹೇಗೆ ಧರ್ಮದ ಕಡೆಗೆ ಆಕರ್ಷಿತವಾಗಿರಬೇಕು ಅಂತಂದರೆ, ನಮ್ಮ ನಿತ್ಯ ವ್ಯವಹಾರಗಳು ನಡೀತಾನೆ ಇರ್ತದೆ, ಆದರೆ ನಿತ್ಯ ವ್ಯವಹಾರಗಳಲ್ಲಿ ಧರ್ಮ ಬೇಕು. ವ್ಯವಹಾರದಲ್ಲಿ ನಿಶ್ಚಯ ಮತ್ತು ಧರ್ಮ ಇಲ್ಲದೇ ಇದ್ದರೆ ಅದು ನಿಜವಾಗಿ ನಮ್ಮ ಧರ್ಮದ ನಡವಳಿಕೆ ಆಗೋದಿಲ್ಲ. ಸ್ವಾರ್ಥಕ್ಕಾಗಿ ಮಾಡುವಂಥ ಎಲ್ಲ ವ್ಯವಹಾರ, ಸ್ವಾರ್ಥಕ್ಕಾಗಿ ನಾವು ಮಾಡುವಂಥ ಎಲ್ಲ ಕಾರ್ಯಕ್ರಮಗಳು, ನನಗೆ, ನನ್ನ ಕುಟುಂಬಕ್ಕೆ, ನನ್ನ ಮಡದಿ ಮಕ್ಕಳಿಗೆ ಅಂತ ಮಾಡುವಂಥ ಎಲ್ಲ ನಮ್ಮ
ಕಾರ್ಯಗಳು ಕೂಡ ಅದು ತಾತ್ಕಾಲಿಕವಾದ ಸಂತೋಷವನ್ನು ಕೊಡಬಹುದು. ಆದರೆ ನಮ್ಮದು ಯಾವಾಗಲೂ ಕೂಡ ಅಂತರ್ಮುಖಿಯಾಗಿ ನಾವು ಬಹಿರ್ಮುಖವಾದಂಥ ವ್ಯವಹಾರಗಳನ್ನು ಮಾಡಿಕೊಳ್ಬೇಕು. ಅಂತರ್ಮುಖಿ ಆಗಬೇಕು, ಬಹಿರ್ಮುಖವಾಗಿ ವ್ಯವಹಾರ ಮಾಡಬೇಕು. ಹಾಗಾಗಿ ಅಂತರ್ಮುಖಿಯಾಗಿ ಮಾಡತಕ್ಕಂಥ ಕಾರ್ಯಗಳಿಗೆ ಮಂದಿರ, ಬಹಿರ್ಮುಖವಾಗಿ ಮಾಡುವ ಕೆಲಸಗಳಿಗೆ ಮಂದಿರ, ಈ ಹಾಲ್ ಅಥವಾ ಈ ಕಟ್ಟಡಗಳನ್ನು ನಿರ್ಮಾಣ ಮಾಡಿದ್ದೇವೆ. ಇಲ್ಲಿ ಅನೇಕ ಬಹಿರ್ಮುಖವಾದ ಕಾರ್ಯಕ್ರಮಗಳು, ಅಂದರೆ ನಮ್ಮ ವ್ಯಕ್ತಿತ್ವವನ್ನು ಬದಲಾಯಿಸಿಕೊಳ್ಳೋದಕ್ಕೆ, ನಮ್ಮ ಮುಂದಿನ ಮಕ್ಕಳಿಗೆ, ಮುಂದಿನ ಪೀಳಿಗೆಗೆ ಧರ್ಮ ಅನುಷ್ಠಾನ ಮಾಡಲಿಕ್ಕೆ ಬೇಕಾದಂಥ ಮಾರ್ಗದರ್ಶನವನ್ನು ಕೊಡಬೇಕಾದ ನಮ್ಮ ಕರ್ತವ್ಯ ಇದೆ. ಹಾಗಾಗಿ ಇವತ್ತು ನಾವು ಮಾಡಬೇಕಾದ ಎಲ್ಲ ಕಾರ್ಯಗಳಲ್ಲಿ ಎರಡು ಸ್ವಾರ್ಥ ಇರಬೇಕು. ಒಂದು ನಮ್ಮ ಆತ್ಮ ಕಲ್ಯಾಣ ಆಗಬೇಕು, ಮತ್ತೊಂದು ನಮ್ಮ ಮುಂದಿನ ಪೀಳಿಗೆಗೆ ಧರ್ಮವನ್ನು ಬಿಟ್ಟು ಹೋಗಬೇಕು. ಇವತ್ತು ಬಹಳ ದೊಡ್ಡ ಒಂದು ಒತ್ತಡದಲ್ಲಿ ನಾವು ಸಿಲುಕಿದ್ದೇವೆ ಅಂತಂದರೆ, ನಮ್ಮ ಮುಂದಿನ ಪೀಳಿಗೆ ಜೈನ ಧರ್ಮವನ್ನು ಹೇಗೆ ಆಚರಿಸ್ತಾರೆ, ಹೇಗೆ ಪಾಲಿಸ್ತಾರೆ, ಹೇಗೆ ಆಧರಿಸ್ತಾರೆ, ಹೇಗೆ ಆಚರಿಸ್ತಾರೆ ಅನ್ನೋದು ನಮ್ಮ ಒಂದು ಕುತೂಹಲದ ಪ್ರಶ್ನೆ. ಹಾಗಾಗಿ ನಮ್ಮ ಮುಂದಿನ ಪೀಳಿಗೆಯನ್ನು ಧರ್ಮದ ಕಡೆಗೆ ಆಕರ್ಷಣೆ ಮಾಡುವಂಥ ದೊಡ್ಡ ಜವಾಬ್ದಾರಿ ನಮ್ಮ ಮೇಲಿದೆ. ಅನೇಕ ಆಕರ್ಷಣೆಗಳು ಅವರನ್ನು ತಮ್ಮ ಮೂಲ ಸ್ವರೂಪದಿಂದ ಬದಲಾವಣೆ ಮಾಡಲಿಕ್ಕೆ ಅವಕಾಶಗಳಿದ್ದಾವೆ. ಹಾಗಾಗಿ ಮೂಲ ಸ್ವರೂಪವನ್ನು ತೋರಿಸುವಾಗ ಈಗ ಮುನಿಗಳ ಸೇವೆ, ಇಲ್ಲಿ ಮುನಿಗಳು ಚಾತುರ್ಮಾಸ್ಯ ಮಾಡಿದ್ದಾರೆ. ಇದು ಯಾಕೆ ಮಾಡಬೇಕು ಮುನಿಗಳ ಚಾತುರ್ಮಾಸ್ಯ ಅಂತಂದರೆ, ಮುನಿಗಳ ಹತ್ರ ಹೋಗುವಾಗ ಲೌಕಿಕ ಅಹಿಂಸಾ ಪರಮೋ ಧರ್ಮ ಬಹುಶಃ ನಾವು ವರ್ತಮಾನ ದಿನಗಳಲ್ಲಿ ದೇಶದ ಉದ್ದಗಲದಲ್ಲಿ ಮನುಷ್ಯನ ಮಧ್ಯೆ ಅಪನಂಬಿಕೆಗಳು, ಅವಿಶ್ವಾಸಗಳನ್ನು ಸೃಷ್ಟಿಯಾಗ್ತಕ್ಕಂಥ ಈ ಕಾಲಘಟ್ಟದಲ್ಲಿ, ಅಂದಿನ ಕಾಲದಲ್ಲಿ ಜೈನ ಧರ್ಮ ಸ್ಥಾಪನೆ ಮಾಡಿದಂತಹ ಸಂದರ್ಭದ ದಿನಗಳು ಬಹುಶಃ ಅಹಿಂಸಾ ಪರಮೋ ಧರ್ಮ ಅನ್ನುವಂಥದ್ದು ಈಗ ವರ್ತಮಾನ ದಿವಸಕ್ಕೆ ಭಾಳ ಅಗತ್ಯವಾಗಿ ಬೇಕಾಗಿದ್ದಂಥ ವಿಷಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ದಯೆ ಇಲ್ಲದ ಧರ್ಮ ಯಾವುದಯ್ಯ? ದಯೆಯೇ ಧರ್ಮದ ಮೂಲವಯ್ಯ. ದಯೆಯೇ ಸಕಲ ಜೀವರಾಶಿಗಳಲ್ಲಿ ದಯೆಯೇ ಧರ್ಮದ ಮೂಲವಯ್ಯ. ಜೈನ ಧರ್ಮ ಕೇವಲ ಮನುಷ್ಯರಿಗೆ ಮಾತ್ರ ದಯೆಯನ್ನು ತೋರಿಸಿದಲ್ಲ, ಸಕಲ ಜೀವರಾಶಿಗಳಲ್ಲಿ ದಯೆಯನ್ನು ತೋರಿಸಿದಂಥ ಒಂದು ಧರ್ಮ ಇದ್ದರೆ ಅದು ಪವಿತ್ರವಾದಂಥ ಜೈನ ಧರ್ಮದ ಒಂದು ನಿಯಮಗಳು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಹುಶಃ ವೇದಿಕೆಯಲ್ಲಿರ್ತಕ್ಕಂಥ ಸ್ವಾಮೀಜಿಯವರು ಭಾಳಷ್ಟು ವಿಸ್ತಾರವಾಗಿ ಮಾತಾಡಿದ್ದಾರೆ. ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ. ಇಲ್ಲಿಯ ಜನರಿಗೆ ಬಹುಶಃ ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಜೈನರ ಮನೆಗಳು ಇಲ್ಲ. ಆದರೂ ಕೂಡ ಅವರೊಂದು ಆಸೆ ಇತ್ತು, ಇಲ್ಲಿ ಒಂದು ಸಭಾಭವನ ಆಗಬೇಕು ಅಂತೇಳಿ. ಅದಕ್ಕೆ ಭಾಳ ಶ್ರಮಪಟ್ಟಿದ್ದಾರೆ. ಶ್ರಮಪಟ್ಟು ಬಹುಶಃ ಅತ್ಯುತ್ತಮವಾದ ಸುಂದರವಾದಂಥ ಒಂದು ಸಭಾಭವನ ನಿರ್ಮಾಣವಾಗಿದೆ. ನಮ್ಮ ಪರಮ ಪೂಜ್ಯರಾದಂಥ ಕಾವಂದರ ಪವಿತ್ರ ಹಸ್ತದಿಂದ ಈ ಒಂದು ಸಭಾಭವನ ಲೋಕಾರ್ಪಣೆಗೊಂಡಿದೆ. ಇದಕ್ಕೆ ಭಾಳಷ್ಟು ಮಂದಿ ಶ್ರಮಿಸಿದ್ದಾರೆ. ಅವರ ಶ್ರಮವನ್ನು ಕೂಡ ನಾವೆಲ್ಲ ಗೌರವದಿಂದ ಗೌರವಿಸುತ್ತಾ, ನನ್ನ ಮತ್ತು ಅಜ್ಜಿಬೆಟ್ಟಿನ ಬಸ್ತಿಗಿರುವ ಸಂಬಂಧ ಭಾಳಷ್ಟು ವರ್ಷಗಳ ಸಂಬಂಧ बल्लाल गोतिदे। अगर खेती नहीं करे, 4 महीने अगर श्रम नहीं करे तो उसका पूरा साल व्यर्थ चला जाता है। उसी प्रकार से एक सद्धर्मी, एक धर्मात्मा व्यक्ति, एक सच्चे जैनी का प्रथम कर्तव्य होता है कि इन 4 मासों में, इन चातुर्मासों में वह नित्य धर्म का उपार्जन करे, धर्म का अवलंबन ले, धर्म को धारण करने की ओर अग्रसर हो। ये 4 महीने, ये 4 महीने का धर्म धारण उस 8 कर्म की बेड़ी से मुक्ति दिलाने वाला है। हम सभी परम सौभाग्यशाली हैं कि हमारे लिए भारतवर्ष की भूमि में जन्म लेने का सुअवसर प्राप्त हुआ। ये भारतवर्ष चारित्र की बात तो करता है, लेकिन चारित्र की बात करने के साथ साथ
हमारे भारतवर्ष में ही चारित्रधारी पाए जाते हैं। भारत में ही चारित्रधारी पाए जाते हैं और ऐसी भारत भूमि को, भारतवर्ष को प्राप्त करके हम अपने जन्म को धर्म के माध्यम से सफल और सार्थक करेंगे। वर्तमान में आधुनिकता का समय है। आधुनिकता की ओर में धर्म की आवश्यकता नहीं नजर आती है। क्या आवश्यकता है 4 महीने चातुर्मास करने की? ये प्रश्न मन में आता होगा कि क्या जरूरत है, अब तो सब आधुनिक हो गया है। लेकिन इन 4 मास में, इन 4 महीनों में क्या होता कि वर्षा का योग होता है। वर्षा का योग होने के कारण जीवों से, अनेक सूक्ष्म जीवों से धरती